ಎಸ್ ವೀಕ್ಷಕರೇ, ನಾಳೆ ದಾವಣಗೆರೆ ನಗರದಲ್ಲಿ ಪುರಿ ಜಗನ್ನಾಥ ಯಾತ್ರೆ ನಡೀತಾ ಇದೆ. ಸೊ ಒಡಿಸ್ಸಾದಲ್ಲಿ ನಡೀತಕ್ಕಂಥ ಒಂದು ಪುರಿ ಜಗನ್ನಾಥ ಯಾತ್ರೆ ಅತ್ಯಂತ ಸಂಭ್ರಮದಿಂದ ಬಹುಶಃ ಇದು ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು 5ನೇ ವರ್ಷ ಅಂತ ಅನಿಸತ್ತೆ. 16ನೇ ತಾರೀಕು ನಾಳೆ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದಿಂದ 5ನೇ ವರ್ಷದ ಶ್ರೀ ಪುರಿ ಜಗನ್ನಾಥ ಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಇಸ್ಕಾನ್ನ ಮುಖ್ಯಸ್ಥ ಅವಧೂತ ಚಂದ್ರದಾಸ್ ಅವರು ಈ ಕುರಿತಾಗಿ ವಿವರವನ್ನು ಹೇಳಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಪುಣೆಯ ಧ್ರುವ ಮಹಾರಾಜ ಪ್ರಭು ಅವರಿಂದ ಶ್ರೀ ನರಸಿಂಹ ಯಜ್ಞ ನಡೀತಾ ಇದೆ. ಅದರ ಜೊತೆಗೆ ಮಂಡಿಪೇಟೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಎದುರುಗಡೆಯಿಂದ ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರು ಸಂಸದರು ಚಾಲನೆಯನ್ನು ನೀಡ್ತಾರೆ ಅಂತೇಳಿ ಹೇಳಲಾಗಿದೆ. ರಥಯಾತ್ರೆಯು ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಚಾಮರಾಜನಗರ ರಸ್ತೆ, ಹಾಸ್ಬಾವಿ ವೃತ್ತ, ಚೌಕಿಪೇಟೆ ಮತ್ತು ಅಲ್ಲಿಂದ ಹೊಂಡದ ವೃತ್ತ, ಅರುಣ ವೃತ್ತ, RH ಛತ್ರ, ಜಯದೇವ ವೃತ್ತ, ವಿದ್ಯಾರ್ಥಿ ಭವನದ ಮೂಲಕ ಗುಂಡಿ ಚೌಟ್ರಿಗೆ ಬಂದು ಸಂಜೆ 6 ಗಂಟೆಗೆ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂಟಪದಲ್ಲಿ ಜಗನ್ನಾಥ ಒಂದು ಭಗವಂತನಿಗೆ ಮಹಾಮಂಗಳಾರತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕ ಇಲ್ಲಿ ಕಾರ್ಯಕ್ರಮ ಸಮಾಪ್ತಿಯಾಗುತ್ತೆ. ಮೆರವಣಿಗೆ ಹಾದು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 10 ವೃತ್ತಗಳಲ್ಲೂ ಕೂಡ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂಥೇಳಿ ಹೇಳಲಾಗಿದೆ. ಸೊ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಹುಶಃ 2 ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಪ್ರತಿ ವರ್ಷ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಭಕ್ತರು ಹಾಡ್ತಾರೆ, ಕುಣಿತಾರೆ. ಆಮೇಲೆ ಆ ಒಂದು ರಥಯಾತ್ರೆಯನ್ನು ಎಳೆದ್ರೆ ಸಾಕು ಎಷ್ಟೋ ಜನ್ಮದ ಪಾಪಗಳು ಪರಿಹಾರ ಆಗುತ್ತೆ ಅಂತೇಳಿ ಹೇಳಲಾಗತ್ತೆ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. 7 ಗಂಟೆಗೆ ಅವರು ಈ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಸಹ ಭಾಗವಹಿಸ್ತಾರೆ. ಅವ್ರಿಗೆ ಸಹ ಉತ್ಪೂರ್ವವಾದಂಥ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಎಲ್ಲ ಪತ್ರಿಕಾ ಬಂಧುಗಳಿಗೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಬಂಧುಗಳಿಗೆ ತುಂಬ ಆಧಾರದ ಸ್ವಾಗತ. ನಾವು ದಾವಣಗೆರೆಯಲ್ಲಿ 2022ರಲ್ಲಿ ಪ್ರಥಮ ಬಾರಿಗೆ ಶ್ರೀ ಜಗನ್ನಾಥ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಈಗ 4 ವರ್ಷ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ರಥಯಾತ್ರೆ ನಡೆದು ಬಂದಿದೆ. ಇದು 5ನೇ ಬಾರಿಗೆ. ಇನ್ನೂ ಅತ್ಯುತ್ತಮವಾಗಿ ನಾವು ಇದನ್ನು ಸಂಘಟನೆಯನ್ನು ಮಾಡಬೇಕು. ಹೆಚ್ಚು ಜನರು ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಭಗವಂತ ಶ್ರೀ ಜಗನ್ನಾಥನ ಒಂದು ರಥವನ್ನು ಬಂದು ಎಳೆದು ವಿಶೇಷವಾಗಿ ಅವನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ. ತಾವು ಹೆಚ್ಚು ಸುದ್ದಿ ಪ್ರಸಾರವನ್ನು ಮಾಡಿ ಎಲ್ಲ ಜನರು ಗುರುವಾರ 16ನೇ ತಾರೀಕು, ಇದೇ ಗುರುವಾರ 14ನೇ ತಾರೀಕು ಬೆಳಗ್ಗೆ ಕೋದಂಡರಾಮ ದೇವಸ್ಥಾನದಲ್ಲಿ 7 ಗಂಟೆಯಿಂದ ಶ್ರೀ ನರಸಿಂಹ ಹೋಮ ಇರುತ್ತೆ. ಆಮೇಲೆ ಮಧ್ಯಾಹ್ನ 1:00ವರೆಗೆ ಸರಿಯಾಗಿ ಆರತಿ ಆಗುತ್ತೆ. ಭಗವಂತನ ಮಹಾಮಂಗಳಾರತಿ ಆಗಿ 2 ಗಂಟೆಗೆ ರಥೋತ್ಸವದ ಉದ್ಘಾಟನೆ ಆಗುತ್ತೆ. ನಾವು ಉತ್ಸವ ಸಮಿತಿಯನ್ನು ಮಾಡಿದ್ವಿ. ಅದರಲ್ಲಿ ಮಾನ್ಯ ಸಚಿವರಾದಂಥ ಶ್ರೀ S ಮಲ್ಲಿಕಾರ್ಜುನರು ಅವರ ಸಮರ್ಥ ಶ್ಯಾಮ್ನೂರು, ಸಂಸದರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಡಾಕ್ಟರ್ ಅವರು ರಥೋತ್ಸವ ಉದ್ಘಾಟನೆ ಮಾಡಲಿಕ್ಕೆ ಬರೋರಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಹೋದ ವರ್ಷ ಅವರಿಂದನೇ ರಥೋತ್ಸವ ಉದ್ಘಾಟನೆ ಆಗಿತ್ತು. ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಇದಾಗುತ್ತೆ. ಆಮೇಲೆ ಈ ರಥೋತ್ಸವ ನಡೆಯುವ ಸಂಪೂರ್ಣ ಮಾರ್ಗದುದ್ದಕ್ಕೂ 10 ವೃತ್ತಗಳಲ್ಲಿ ಪ್ರಸಾದ ವಿತರಣೆ ಆಗುತ್ತೆ. ಈಗ ಪ್ರಾರಂಭ ಸ್ಥಳದಲ್ಲಿ ಮಂಡಿಪೇಟೆಯ ಕೋದಂಡರಾಮ ದೇವಸ್ಥಾನ, ಆಮೇಲೆ ಹಾಸ್ಬಾವಿ ವೃತ್ತ, ಬಕ್ಕೇಶ್ವರ ದೇವಸ್ಥಾನ, ಹೊಂಡದ ಸರ್ಕಲ್ಲು, ಆಮೇಲೆ ಅರುಣ ಥಿಯೇಟ್ರ್ ಹತ್ರ, ಆಮೇಲೆ ರೈಲ್ವೆ ಸ್ಟೇಷನ್ನು, ಗಾಂಧಿ ವೃತ್ತ, ಜಯದೇವ್ ವೃತ್ತ, ವಿದ್ಯಾರ್ಥಿ ಭವನದ ಮೂಲಕ ಇದು ರಥೋತ್ಸವ ನಮ್ಮ ಗುಂಡಿ ಛತ್ರವನ್ನು ತಲುಪುತ್ತೆ. ಈ ಎಲ್ಲ ಒಂದು ಪ್ರಮುಖ ಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ನಡೆಯುತ್ತೆ ಭಕ್ತಾದಿಗಳಿಗೆ. ಮತ್ತು ಕೀರ್ತನೆ, ಕಲಾ ತಂಡಗಳು ಎಲ್ಲದರ ಜೊತೆಗೆ ಮಾರ್ಗದುದ್ದಕ್ಕೂ ರಂಗೋಲಿ ಹಾಕ್ತಾ ಈ ರಥೋತ್ಸವ ಒಂದು ಅತ್ಯಂತ ಉತ್ಸಾಹದಿಂದ ಸ್ವಾಮಿಯನ್ನು ಎಲ್ಲರೂ
ತಮ್ಮ ಹೃದಯದಲ್ಲಿ ಮತ್ತೆ ಬರಮಾಡ್ಕೊಳ್ಳೋದು. ರಥೋತ್ಸವ ಅಂದರೆ ಅವ್ರನ್ನ ಭಗವಂತನನ್ನು ಅವರು ಮರಳಿ ನಮ್ಮ ಹೃದಯವನ್ನು ವೃಂದಾವನ ಮಾಡೋದು. ರಥೋತ್ಸವ ಅಂದರೆ ನಮ್ಮ ಹೃದಯದಲ್ಲಿ ಭಗವಂತನನ್ನು ಸ್ವಾಗತ ಮಾಡೋದು. ಹಾಗೆ ಎಲ್ಲ ಭಕ್ತಾದಿಗಳು ಬಂದು ಭಗವಂತನಿಗೆ ಸ್ವಾಗತ ಕೋರಬೇಕು. ಯಾವ ರೀತಿ ನಮ್ಮ ವೈದಿಕ ಸಂಪ್ರದಾಯದಂತೆ, ಭಾರತೀಯ ಸಂಪ್ರದಾಯದಂತೆ ನೀರು ಹಾಕಿ ಆರತಿಯನ್ನು ಕೊಟ್ಟು ಭಗವಂತನಿಗೆ ಹಾರ ಹಣ್ಣುಗಳನ್ನು ನೈವೇದ್ಯಗಳನ್ನು ಅರ್ಪಣೆಯನ್ನು ಮಾಡಿ ಎಲ್ಲರೂ ಸ್ವಾಗತ ಕೋರಬೇಕು. ಎಲ್ಲ ದಾವಣಗೆರೆಯ ಸದ್ಭಕ್ತರು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಆಮೇಲೆ ಸಾಯಂಕಾಲದ ಕಾರ್ಯಕ್ರಮ ಗುಂಡಿ ಛತ್ರದಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನ ಮತ್ತು ಎಲ್ಲರಿಗೂ ಪ್ರಸಾದ, ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ. ಅಲ್ಲೂ ಕೂಡ ಜಗನ್ನಾಥ ಮಹಾಮಂಗಳಾರತಿ ಕೀರ್ತನೆ ಮತ್ತು ಸುಮಾರು 5,000ಕ್ಕಿಂತ ಹೆಚ್ಚು ಜನರಿಗೆ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಮತ್ತು ಭಗವಂತನಿಗೆ 56 ಪ್ರಕಾರದ ನೈವೇದ್ಯಗಳಲ್ಲಿ ಸಮರ್ಪಣೆ ಮಾಡಲಾಗುತ್ತೆ. ಅದರದೆಲ್ಲ ಲಾಭವನ್ನು, ದರ್ಶನವನ್ನು ಭಗವಂತನ ಭಕ್ತಾದಿಗಳು ಪಡಿಬೇಕು. ಹರೇ ಕೃಷ್ಣ. ಸಾಯಂಕಾಲ 6 ಗಂಟೆಗೆ ತಲುಪುತ್ತೆ ರಥ ಗುಂಡಿ ಛತ್ರವನ್ನು. ಅಲ್ಲಿ 6 ಗಂಟೆಯಿಂದ ಮಹಾಮಂಗಳಾರತಿ, ಆರತಿ, ಕೀರ್ತನೆ, ನಂತರ ಸಾಂಸ್ಕೃತಿಕಗಳು, ಪ್ರವಚನ ಮತ್ತು ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳ ಬಯಸ್ತೇನೆ. ಒಬ್ಬರು ಭಕ್ತರಿದ್ದರು ಒಡಿಸ್ಸಾದಲ್ಲಿ. ಅವ್ರ ಹೆಸರು ಸಾಲಬೇಗ್ ಅಂಥೇಳಿ. ಆ್ಯಕ್ಚುಲಿ ಮುಸ್ಲಿಂ ಕುಟುಂಬದಲ್ಲಿ ಅವ್ರ ಜನ್ಮ ಆಗಿತ್ತು. ದೇವಸ್ಥಾನದಲ್ಲಿ ಅವ್ರಿಗೆ ದರ್ಶನ ಆಗೋದಿಲ್ಲ. ಅವ್ರ ತಾಯಿ ಆ್ಯಕ್ಚುಲಿ ಅವರಿಗೆಲ್ಲ ಪಾಠ ಹೇಳಿಕೊಟ್ಟಿದ್ರು, ಜಗನ್ನಾಥನ ಮಹಿಮೆಗಳನ್ನು. ಅವರದನ್ನೆಲ್ಲ ಕೇಳಿಬಿಟ್ಟು ಅತ್ಯಂತ ಏಕಾಂತವಾಗಿ ಅವರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು. ಆದರೆ ದೇವಸ್ಥಾನದಲ್ಲಿ ಅವ್ರಿಗೆ ಪ್ರವೇಶ ಇಲ್ಲ. ಅದಕ್ಕೆ ಅವರು ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನದಲ್ಲಿ ಹೋಗಿ ಅಲ್ಲಿ ಭಜನೆಯನ್ನು ಮಾಡ್ತಾಯಿದ್ದಾರೆ, ಕೃಷ್ಣನ ಭಜನೆಯನ್ನು ಮಾಡ್ತಾಯಿರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ನೆನಪಾಗುತ್ತೆ, ಈಗ ಇದು ಬರೋದಿದೆ, ರಥಯಾತ್ರೆ ಬರೋದಿದೆ, ರಥಯಾತ್ರೆ ಆಗೋದಿದೆ. ಜಗನ್ನಾಥ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ. ಅವರು 9 ದಿವಸ ಹೊರಗಡೆ ಇರ್ತಾರೆ. ಅದು ನೆನಪಾಗಿ ಅವರು ವೃಂದಾವನದಿಂದ ಹೋಗಲಿಕ್ಕೆ ಅಣಿ ಆಗ್ತಾರೆ. ಆದರೆ ಹೇಳ್ತಾರೆ, ಇನ್ನೂ 9 ದಿವಸ ಅಷ್ಟೇ ಉಳೀತು, ನನಗೆ 9 ದಿವಸದಲ್ಲಿ ಅಲ್ಲಿಗೆ ತಲುಪಲಿಕ್ಕೆ ಆಗೋದಿಲ್ಲ. ವೃಂದಾವನ 2,000 ಮೈಲಿ ಆಲ್ಮೋಸ್ಟ್. ಆವಾಗಲೆಲ್ಲ ಸುಮಾರು 500 ವರ್ಷಗಳಿಂದ ಆಗಿರುವಂಥ ಘಟನೆ. ಆವಾಗ ರೈಲು ಅಥವಾ ಟ್ರೈನ್ ಇರಲಿಲ್ಲ. ಆ ಟ್ರೈನ್ ಅಥವಾ ಬಸ್ಸು ಆ ರೀತಿ ವ್ಯವಸ್ಥೆ ಇರಲಿಲ್ಲ, ನಡ್ಕೊಂಡು ಬರಬೇಕಾಗಿತ್ತು. ಆದರೂ ಕೂಡ ಪ್ರಯತ್ನ ಮಾಡೋಣ, ಹೊರಡೋಣ ಅಂಥೇಳಿ ಜಗನ್ನಾಥನ ದರ್ಶನ ಆದರೆ ಚೆನ್ನಾಗಿರುತ್ತೆ ಅಂತ ಅವರು ಹೊರಡ್ತಾರೆ. ಬರಲಿಕ್ಕೆ ಅವ್ರಿಗೆ ಸುಮಾರು 15 ದಿವಸ ಮೇಲೆ ಏನೋದಾಗ್ತದೆ. ಆಗ ಸ್ವಾಮಿ ರಥ ಈಗ ಆಷಾಢ ಶುಕ್ಲ ದ್ವಿತೀಯ ಅಂದು ಸ್ವಾಮಿ ಶ್ರೀಮಂದಿರದಿಂದ ಗುಂಡಿಚಾ ಮಂದಿರಕ್ಕೆ ಹೊರಡ್ತಾರೆ. ಆ ಸಮಯದಲ್ಲಿ ಅಲ್ಲಿ ಹೋಗಿ 8 ದಿವಸ ಇದ್ದುಬಿಟ್ಟು ಮತ್ತೆ ಮರಳಿ ತಮ್ಮ ಶ್ರೀಮಂದಿರಕ್ಕೆ ಬರ್ತಾರೆ. ಪುರಿಯಲ್ಲಿ ಮರಳಿ ಬರಬೇಕಾದ್ರೆ ಮಧ್ಯದಲ್ಲಿ ಭಗವಂತನ ರಥ ನಿಂತು ಬಿಡುತ್ತೆ. ಯಾಕಂದರೆ ಇವರು ವೃಂದಾವನದಿಂದ ಬರ್ತಿರ್ತಾರೆ. ಆ ರೀತಿ ಅದು 1 ವಾರ ರಸ್ತೆಯಲ್ಲಿ ನಿಂತ್ಕೊಂಡು ರಾಜ ಮಹಾರಾಜರೆಲ್ಲ ಪ್ರಯತ್ನ ಮಾಡ್ತಾರೆ. ಜಟ್ಟಿಗಳಿಂದ ಹಿಡಿದು ರಥ ಎಳಿಲಿಕ್ಕೆ ಆಣೆಗಳನ್ನು ತಂದು ಎಲ್ಲ ಮಾಡಿದ್ರು. ರಥ 1 ಇಂಚು ಕೂಡ ಅಲುಗಾಡೋದಿಲ್ಲ. ಕೊನೆಗೆ ಅವರು ಬಂದು ಭಗವಂತನ ದರ್ಶನ ಮಾಡಿದ ಮೇಲೆ, ವೃಂದಾವನದಿಂದ ಬರ್ತಾ ಇರೋಂಥ ಈ ಸಾಲಬೇಗ್ ಅನ್ನುವಂಥ ಮುಸ್ಲಿಂ ಭಕ್ತರು ಅವರು ಬಂದು ದರ್ಶನ ಮಾಡಿದ್ಮೇಲೆ ರಥ ಹೊರಡುತ್ತೆ. ಈ ರೀತಿ ಜಗನ್ನಾಥ ಅವನು ಪತಿತ ಪಾವನ ಅಂತ ಹೇಳಿದ್ರು. ಅವರು ಅತ್ಯಂತ ಕೃಪಾಳು. ಅವರು ಯಾರು ಭಗವಂತನ ರಥದ ಮುಂದೆ ಸಾಕ್ತಾರೆ, ರಥವನ್ನು ಎಳಿತಾರೆ, ಅಥವಾ ರಥದ ಹಿಂದೆ ಕೂಡ ಸಾಕ್ತಾರೆ, ಭಗವಂತನ ಕೇವಲ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಅವರಿಗೆಲ್ಲ ಮುಕ್ತಿ ಲಭ್ಯವಾಗುತ್ತೆ ಅಂತೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸೇರಲಿಕ್ಕೆ ತಾವು ಪ್ರಚಾರ ನೀಡಿ ಪ್ರಸಾದ ಸ್ವೀಕಾರ ಮಾಡಿ ಭಗವಂತನ ರಥ ಎಳೆದು ತಮ್ಮ ಜೀವನವನ್ನು ಪುನೀತ ಮಾಡಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ. ಪುರಿಯಲ್ಲಿ, ಜಗನ್ನಾಥ ಪುರಿಯಲ್ಲೂ ಕೂಡ ಇದೇ ದಿವಸ ಆಗ್ತಾಯಿದೆ, 16ನೇ ತಾರೀಕು ಗುರುವಾರ. ಆವತ್ತೇ ನಾವು ಇಲ್ಲಿ ದಾವಣಗೆರೆಯಲ್ಲಿ ಹಲ್ಕೊಂಡಿದ್ವಿ. ಕಾರಣಾಂತರಗಳಿಂದ ಹಿಂದಿನ ಸಮಯದಲ್ಲಿ ನಮಗೆ ಆವತ್ತೇ ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯದಲ್ಲಿ ಮಾಡ್ತಿದ್ವಿ. ಒಟ್ಟು 10 ದಿವಸ ರಥಯಾತ್ರೆ ನಡೆಯುತ್ತೆ, ಆ ಮಧ್ಯದಲ್ಲಿ ಮಾಡ್ತಾಯಿದ್ವಿ. ಈ ಸಾರಿ ನಾವು ಮುಂಚೆನೇ ನಿಶ್ಚಿತ ಮಾಡಿಕೊಂಡು ಅದೇ ದಿವಸ ಇಲ್ಲಿ ಕೂಡ ರಥಯಾತ್ರೆ ನಡೀತಾ ಇದೆ.
ಅದಕ್ಕೋಸ್ಕರ ಎಲ್ಲರೂ ಇದರ ಲಾಭವನ್ನು ತೆಗೆದುಕೊಳ್ಬೇಕು. ಎಲ್ರಿಗೂ ಪುರಿಗೆ ಹೋಗೋಕ್ಕಾಗಲಿಲ್ಲ, ಆದರೆ ಇಲ್ಲೇ ನಮ್ಮ ಇಸ್ಕಾನ್ ಸಂಸ್ಥೆ ವತಿಯಿಂದ ಪ್ರತಿಯೊಂದು ನಗರ ಗ್ರಾಮಗಳಲ್ಲಿ 16ಕ್ಕೆ ನಮಗಿಲ್ಲಿದೆ, 17ಕ್ಕೆ ಚಿತ್ರದುರ್ಗದಲ್ಲಿದೆ, 18ಕ್ಕೆ ಚಳ್ಳಕೆರೆಯಲ್ಲಿದೆ. ಈ ರೀತಿ ಸುತ್ತಮುತ್ತ ಎಲ್ಲ ಕಡೆಗಳಿಗೆ ಇದು ನಡೀತಾ ಇದೆ. ಅದರ ಲಾಭವನ್ನು ಎಲ್ಲ ಭಕ್ತಾದಿಗಳು ತೆಗೆದುಕೊಳ್ಬೇಕು. ಅದಕ್ಕೆ ತಮ್ಮ ಸಹಕಾರ ಅತ್ಯಂತ ಅವಶ್ಯಕ. Through social media, they spread a wild way. I'm thinking like this way. So I would like to tell a short story of Lord Jagannath. Once upon a time, Mother Devaki, the Krishna's auntie, was sitting with Krishna's queen, and they were discussing about the very confidential leelas of Vrindavan. At that time, Mother Renuka said to all the queens, somebody has to stand on the door, because if Krishna hears these pastimes, and then Krishna may leave us and he may go back to, leaving Dwarka, he may go back to Vrindavan to meet the Gopabala and Gopi, Vrindavan residents. So to avoid those things, they make an arrangement, they close the door and they call Krishna's sister Subhadra Devi to stand the door. And if Krishna and Balram comes, you let us know, we will stop these pastimes, discussing among the Mother Renuka and all the queens of Krishna. So while discussing all those things, when Subhadra Devi hears these pastimes, confidential pastimes, she felt like her eyes are like little big and her body limbs are